ಇನ್ನು ದರ್ಶನ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಈಗ ಮರಣೋತ್ತರ ಪರೀಕ್ಷಾ ವರದಿ ಪೊಲೀಸರ ಕೈ ಸೇರಿದೆ. ಮರಣೋತ್ತರ ಪರೀಕ್ಷೆಯಲ್ಲಿ ಆಘಾತಕಾರಿ ಸತ್ಯ ಬಯಲಾಗಿದೆ. ಸತತ 5 ಗಂಟೆಗಳ ಕಾಲ ರೇಣುಕಾಸ್ವಾಮಿಗೆ ಹಿಂಸೆ ನೀಡಿ ಕೊಲೆ ಮಾಡಲಾಗಿದೆ ಅನ್ನೋ ಮಾಹಿತಿ ಈ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಿಂದ ಬಯಲಾಗ್ತಾ ಇದೆ. ಬಲವಾದ ಹೊಡೆತದಿಂದ ನೋವು ತಡೆಯಲಾರದೆ ಸಾವನ್ನಪ್ಪಿರೋ ಮಾಹಿತಿ ಈ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಉಲ್ಲೇಖ ಆಗಿರೋದು. ರೇಣುಕಾಸ್ವಾಮಿ ದೇಹದ ಹಲವು ಅಂಗಾಂಗಗಳಿಗೆ ಗಂಭೀರ ಗಾಯ ಆಗಿರೋದು ತಿಳಿದು ಬಂದಿದೆ. ಡೀಟೇಲ್ಸ್ ಕೊಡ್ತಾರೆ ಶಿವಕುಮಾರ್, ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವಕುಮಾರ, ಮೃತದೇಹ ಇದ್ದ ಪರಿಸ್ಥಿತಿ ನೋಡಿದಾಗಲೇ ಎಷ್ಟು ಹಲ್ಲೆಗೊಳಗಾಗಿದ್ರು ರೇಣುಕಾಸ್ವಾಮಿ ಅನ್ನೋದು ಗೊತ್ತಾಗ್ತಾ ಇತ್ತು. ಬಟ್ ಈಗ ಇನ್ ಡೀಟೇಲ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಏನೆಲ್ಲ ಉಲ್ಲೇಖ ಆಗಿದೆ? ವಿಜಯ್, ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರೇಣುಕಾಸ್ವಾಮಿಯ ಮರಣೋತ್ತರ ವರದಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಸದ್ಯ ತನಿಖಾಧಿಕಾರಿಗಳ ಕೈ ಸೇರಿರುವಂಥದ್ದು. ಸಾಮಾನ್ಯವಾಗಿ ಅಪರಿಚಿತ ವ್ಯಕ್ತಿಗಳ ಶವವನ್ನು ಪತ್ತೆಯಾದಂತಹ ಸಂದರ್ಭದಲ್ಲಿ ಪೊಲೀಸರು ಅಸಹಜ ಸಾವು ಪ್ರಕರಣವನ್ನ ದಾಖಲು ಮಾಡ್ತಾರೆ. ಆದರೆ ಯಾವಾಗ ರೇಣುಕಾಸ್ವಾಮಿಯ ಮೃತದೇಹ ಸುಮ್ನಳ್ಳಿಯ ರಾಜಕಾಲುವೆ ಬಳಿ ಪತ್ತೆ ಆಗುತ್ತೆ, ಆಗ ದೇಹದ ಗುರುತುಗಳನ್ನ ಗಮನಿಸಿದಂತ ಪೊಲೀಸ್ ಅಧಿಕಾರಿಗಳು ಮೊದಲಿಗೆನೆ IPC 302 ಹಾಗೂ 201 ಕೊಲೆ ಹಾಗೂ ಸಾಕ್ಷ್ಯ ನಾಶಕ್ಕೆ ಪ್ರಕರಣವನ್ನು ದಾಖಲು ಮಾಡ್ಕೊಳ್ತಾರೆ. ಜೊತೆಗೆ ರೇಣುಕಾಸ್ವಾಮಿಯ ಮೃತದೇಹಕ್ಕೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಪೋಸ್ಟ್ ಮಾರ್ಟಮ್ ಮಾಡುವಂತ ಕೆಲಸವನ್ನ ಕಾಮಾಕ್ಷಿಪಾಳ್ಯ ಪೊಲೀಸರು ಮಾಡ್ತಾರೆ. ಸದ್ಯ PM ನ ಫೈನಲ್ ರಿಪೋರ್ಟ್ ಕಾಮಾಕ್ಷಿಪಾಳ್ಯ ಪೊಲೀಸರು ಕೈಗೆ ಸಿಕ್ಕಿರುವಂತದ್ದು. ವೈದ್ಯರು ಸ್ಪಷ್ಟಪಡಿಸಿರುವಂತದ್ದು, ದೇಹದ ಹಲವು ಭಾಗಗಳಿಗೆ ಮಾರಣಾಂತಿಕವಾಗಿ ಹಲ್ಲೆ ಆಗಿದೆ. ಮೃತಪಟ್ಟಂತ ರೇಣುಕಾಸ್ವಾಮಿಯ ದೇಹಕ್ಕೆ ಕರೆಂಟ್ ಶಾಕನ್ನ ಕೊಡಲಾಗಿದೆ. ಹೀಗಾಗಿ ಆತ ಮೃತಪಟ್ಟಿದ್ದಾನೆ ಅನ್ನೋದರ ವರದಿಯನ್ನ ಸದ್ಯ ವೈದ್ಯಾಧಿಕಾರಿಗಳು ಸ್ಪಷ್ಟಪಡಿಸಿರುವಂತದ್ದು. ಅಂದ್ರೆ ರೇಣುಕಾಸ್ವಾಮಿಯ ಮೃತದೇಹ ಪತ್ತೆಯಾದಂತ ಸಂದರ್ಭದಲ್ಲಿ ಆತನ ದೇಹದ ಮೊಣಕೈ, ತೊಡೆಭಾಗ, ಎದೆ, ಬೆನ್ನು ಭಾಗದಲ್ಲಿ ಸುಟ್ಟಂತ ಗಾಯಗಳು ಪತ್ತೆಯಾಗಿತ್ತು. ಜೊತೆಗೆ ಆತನ ಮರಣೋತ್ತರ ವರದಿಯಲ್ಲಿ ದೇಹದ ಹಲವು ಕಡೆಗಳಲ್ಲಿ ಎದೆ ಭಾಗದ ರಿಪ್ಸ್ ಏನ್ ಬರುತ್ತೆ, ಎದೆ ಭಾಗದಲ್ಲಿ ಬರುವಂತಹ ಮೂಳೆಗಳು ಕೂಡ ಮುರಿತ ಆಗಿದೆ ಅನ್ನೋದು ಸದ್ಯ ಮೆಡಿಕಲ್ ರಿಪೋರ್ಟ್ ನಲ್ಲಿ ಸ್ಪಷ್ಟವಾಗಿರುವಂತದ್ದು. ಅಂದ್ರೆ ಚಿತ್ರಹಿಂಸೆಯನ್ನ ಕೊಟ್ಟು ರೇಣುಕಾಸ್ವಾಮಿಯನ್ನ ಹತ್ಯೆ ಮಾಡಿರುವಂತದ್ದು ಸದ್ಯ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲಿ ಸ್ಪಷ್ಟ ಆಗಿರುವಂತದ್ದು. ವಿಜಯ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.